ಕಥಾಲೋಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನೀತಿ ಕಥೆಗಳು. ಕಥೆ ಹೆಸರು ನಾಮಸ್ಮರಣೆ. ಇದು ಪೌರಾಣಿಕ ಕಥೆ. ಭೂಲೋಕದಲ್ಲಿ ಒಬ್ಬ ರೈತನು ಹೊಲ ಮನೆ ಮಾಡಿಕೊಂಡು ಸಾಂಸಾರಿಕನಾಗಿ ಸತ್ಯ ಸದಾಚಾರ ನಿತ್ಯ ಪೂಜೆ ದಾನ ಧರ್ಮ ಮಾಡುತ್ತಾ ಸತತವಾಗಿ ಶ್ರೀಮನ್ನಾರಾಯಣ ಎಂದು ದೇವರ ನಾಮಸ್ಮರಣೆ ಮಾಡುತ್ತಾ ಇದ್ದನು. ಅವನ ಭಕ್ತಿಗೆ ಮೆಚ್ಚಿ ನಾರಾಯಣ ಪ್ರತ್ಯಕ್ಷನಾಗಿ, ನಿನ್ನ ಇಷ್ಟಾರ್ಥಗಳನ್ನು ಪೂರೈಸುತ್ತೇನೆ, ನಿನಗೇನು ಬೇಕು ಕೇಳು ಎಂದನು. ಆಗ ರೈತ, ಸ್ವಾಮಿ, ಸಕಲವನ್ನು ದಯಾಪಾಲಿಸಿರುವೆ. ನಶ್ವರವಾದ ಈ ದೇಹ ಒಂದು ದಿನ ಬಿದ್ದು ಹೋಗುವುದು, ಎಲ್ಲವೂ ಇಲ್ಲಿಯೇ ಇರುವುದು. ಆದರೆ ನನ್ನ ಜೀವ ಇರುವವರೆಗೆ ಸತತವಾಗಿ ನಿನ್ನ ನಾಮಸ್ಮರಣೆ ನನ್ನ ನಾಲಿಗೆಯ ಮೇಲೆ ಇರುವಂತೆ ಆಶೀರ್ವಾದ ಮಾಡು ಎಂದು ಬೇಡಿಕೊಂಡು ದೀರ್ಘದಂಡ ನಮಸ್ಕಾರ ಮಾಡಿದನು. ನಾರಾಯಣ ಅವನ ಬೇಡಿಕೆಯನ್ನು ಪೂರೈಸಿದನು. ಇದನ್ನು ಕಂಡು ನಾರದ ಮುನಿಗಳಿಗೆ ಆಶ್ಚರ್ಯವಾಯಿತು. ಆಗಲೇ ಶ್ರೀಮನ್ನಾರಾಯಣನನ್ನು ಕೇಳಿಯೇ ಬಿಟ್ಟರು. ಮಹಾಸ್ವಾಮಿ, ನಾನು ತಮ್ಮ ನಾಮಸ್ಮರಣೆಯನ್ನು ಸತತವಾಗಿ ಮಾಡುತ್ತೇನೆ. ತಾವು ಒಮ್ಮೆಯೂ ಏನು ಬೇಕು ಎಂದು ಯಾವ ದಿನವೂ ಕೇಳಿಲ್ಲ. ಭೂಲೋಕದ ರೈತನಿಗೆ ಏನೆಲ್ಲ ಕೊಟ್ಟು ಕಾಪಾಡುತ್ತಿರುವೆ ಎಂದು ಕೇಳಿದನು. ನಾರಾಯಣ ನಗುತ್ತಾ, ನಾರದ ಮುನಿಶ್ರೇಷ್ಠರೇ, ಬನ್ನಿರಿ. ಇದೋ ಈ ಪಾತ್ರೆಯಲ್ಲಿ ನೀರು ತುಂಬಿದೆ. ಇದನ್ನು ಹೊತ್ತು ಭೂಲೋಕವನ್ನು 3 ಸುತ್ತು ಪ್ರದಕ್ಷಿಣೆ ಮಾಡಿ ಬನ್ನಿರಿ. ಆದರೆ ಇದರಲ್ಲಿಯ ನೀರು ಒಂದು ಹನಿಯೂ ಕೆಳಗೆ ಬೀಳಬಾರದು ಎಂದು ಹೇಳಿ ಕೊಟ್ಟು ಕಳಿಸಿದನು. ನಾರದ ಮುನಿಗಳು ನೀರಿನ ಪಾತ್ರೆಯನ್ನು ತಲೆಯ ಮೇಲೆ ಹೊತ್ತು ಜಾಗರೂಕತೆಯಿಂದ ನೀರು ಬೀಳದಂತೆ ಭೂಲೋಕವನ್ನು ಸುತ್ತು ಹಾಕಿ ಬಂದು ಸ್ವಾಮಿಯ ಎದುರು ನಿಂತು, ಮಹಾಪ್ರಭು, ಒಂದು ಹನಿಯು ಬೀಳದಂತೆ 3 ಸುತ್ತು ಪ್ರದಕ್ಷಿಣೆ ಹಾಕಿ ಬಂದೆನು ಎಂದು ಕೈ ಮುಗಿದು ನಿಂತುಕೊಂಡನು. ನೀವು ಸುತ್ತು ಹಾಕುವಾಗ ನನ್ನ ನಾಮಸ್ಮರಣೆಯನ್ನು ಎಷ್ಟು ಸಲ ಜಪಿಸಿರುವಿರಿ ಎಂದು ಕೇಳಿದನು. ಮಹಾಪ್ರಭು, ನಡೆಯುವಾಗ ನೀರು ತುಳುಕಿ ಬೀಳಬಾರದೆಂದು ನನ್ನ ಲಕ್ಷ್ಯವೆಲ್ಲ ನೀರಿನ ಮೇಲೆಯೇ ಇದ್ದುದರಿಂದ ಒಮ್ಮೆಯೂ ನಾನು ತಮ್ಮ ನಾಮಸ್ಮರಣೆ ಮಾಡಲಿಲ್ಲ, ಕ್ಷಮಿಸಬೇಕು ಎಂದು ಕೈ ಮುಗಿದು ನಿಂತನು. ಆಗ ನಾರಾಯಣ, ಭೂಲೋಕದ ರೈತ ಸಂಸಾರಿಕನಾಗಿ ಕೆಲಸದಲ್ಲಿ ಮಗ್ನನಾಗಿಯೂ ಸತತವಾಗಿ ನನ್ನನ್ನು ನೆನೆಯುತ್ತಿರುವನು. ಅಂಥ ಭಕ್ತ ಶ್ರೇಷ್ಠನನ್ನು ರಕ್ಷಿಸಬೇಕಾದದ್ದು ನನ್ನ ಕರ್ತವ್ಯವಾಗಿದೆ ಎಂದನು. ಕಥೆಯ ನೀತಿ. ನಾವು ನಮ್ಮ ಕೆಲಸದಲ್ಲಿಯೇ ದೇವರನ್ನು ಕಾಣಬೇಕು. ಕಾಯಕವೇ ಕೈಲಾಸ ಎಂದು ಹೇಳಿರುವುದು. ನಮ್ಮ ಕೆಲಸವನ್ನು ಮನಃಪೂರ್ವಕ ಹಾಗೂ ಶ್ರದ್ಧೆಯಿಂದ ಮಾಡಬೇಕು. ಧನ್ಯವಾದಗಳು.